ನಮಸ್ಕಾರ ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಮಾಂಗಲ್ಯ ಮುತ್ತೈದೆಯ ಸಂಕೇತ. ಹಿಂದಿನ ಕಾಲದಿಂದ ಇವತ್ತಿನವರೆಗೂ ಕೂಡ ಮಾಂಗಲ್ಯಕ್ಕೆ ತನ್ನದೇ ಆದ ಮೌಲ್ಯ ಇದೆ. ಇದನ್ನ ನೀವು ಎಲ್ಲ ಕಾಣಬಹುದು. ಹಿಂದೆ ಸಾಂಪ್ರದಾಯಿಕವಾಗಿ ಇದ್ದಂತಹ ತಾಳಿ ಈಗ ಕಾಲ ಬದಲಾದಂತೆ ತನ್ನ ವಿನ್ಯಾಸದಲ್ಲೂ ಬದಲಾವಣೆ ಆಗ್ತಾ ಇದೆ. ಹಿಂದೆ ತಾಳಿ ಮಾಡಿಸೋದು ಅಂತಂದ್ರೆ ಅದು ದೊಡ್ಡ ಕೆಲಸನೇ ಆಗಿ ಹೋಗಿತ್ತು. ಬಂಗಾರದ ಅಂಗಡಿಯವರು ಎಷ್ಟು ಹೇಳ್ತಾರೋ, ಏನ್ ಡಿಸೈನ್ ತೋರಿಸ್ತಾರೋ ಅದೇ ಚೌಕಟ್ಟಿನಲ್ಲಿ ತಾಳಿಯನ್ನ ಮಾಡಿಸ್ಕೊಳ್ಬೇಕಾಗಿತ್ತು. ಅಲ್ಲದೆ ಆ ಡಿಸೈನ್ಗೆ ಇಂತಿಷ್ಟೇ ಗ್ರಾಮ್ ಚಿನ್ನ ಬೇಕು ಅನ್ನೋ ಕಂಡೀಷನ್ ಬೇರೆ ಇರ್ತಿತ್ತು. ಆದ್ರೆ ಇದೀಗ ಕಾಲ ಬದಲಾಗಿದೆ. ಹಾಗಿಲ್ಲ. ಒಳ್ಳೊಳ್ಳೆ ಮಾಡರ್ನ್ ಡಿಸೈನರ್ಸ್, ಎಕ್ಸ್ಪರ್ಟ್ಗಳು ಟೆಕ್ನಾಲಜಿ ಮೂಲಕ 1-2 ಗ್ರಾಮ್ನಲ್ಲೇ ಸೂಪರ್ಬ್ ಆಗಿ ಡಿಸೈನ್ ಮಾಡಿಕೊಡ್ತಾರೆ. ಹಾಗಾದ್ರೆ ಬನ್ನಿ, ಈ ಮಾಂಗಲ್ಯಗಳ ಬಗ್ಗೆ ಒಂದು ಡೀಟೇಲ್ಡ್ ವರದಿ ತಂದಿದ್ದೀವಿ, ನೋಡೋಣ. ಹೈ-ಫೈವ್ ಲೈಫ್ ಸ್ಟೈಲ್, ಮಾಡರ್ನಿಟಿ ಈಗ ತಾಳಿಯನ್ನು ಬಿಟ್ಟಿಲ್ಲ. ವಿವಿಧ ಸಂಪ್ರದಾಯ ಆಚರಣೆಗೆ ತಕ್ಕಂತೆ ಮಾಂಗಲ್ಯಗಳು ಒಂದ್ ಕಡೆ ಆದ್ರೆ, ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಸ್ವಲ್ಪ ಸ್ಟೈಲ್ ಆಗಿ ಕಾಣ್ಬೇಕು ಅನ್ನೋರಿಗೆ ಕೂಡ ತಾಳಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಅಲ್ಲದೆ ತಂತ್ರಜ್ಞಾನ, ಆಧುನಿಕತೆ ಬೆಳೆದಂತೆಲ್ಲ ಮಾಂಗಲ್ಯದಲ್ಲಿ ಹೊಸ ಹೊಸ ರೂಪಗಳನ್ನ ನಾವು ಕೂಡ ಕಾಣಬಹುದು. ತಾಳಿ ಅಂತಂದರೆ ಒಂದು ಮದುವೆ ಅಂತಂದಾಗ ತಾಳಿ ಬಹಳ ಮುಖ್ಯವಾದದ್ದು. ತಾಳಿ ಇಲ್ಲದೆ ಮದುವೆ ನಡೆಯೋದೇ ಇಲ್ಲ. ಈ ತಾಳಿಯಲ್ಲಿ ಅಂದರೆ ಸಾಕಷ್ಟು ವೆರೈಟೀಸ್ ಇರುತ್ತೆ. ತಾಳಿಯಲ್ಲಿ ಅಂತಂದ್ರೆ ಒಂದೊಂದು ಕ್ಯಾಸ್ಟ್, ಒಂದೊಂದು ಜಾತಿನವ್ರಿಗೆ ಒಂದೊಂದು ರೀತಿ ತೊಗೊಳ್ತಾರೆ. ಒಂದು ಗೌಡ್ರು ಅಂತಂದಾಗ ಗೌಡ್ರು ತಾಳಿ ಅಂತ ಹೇಳ್ತೀವಿ. ಮತ್ತು ತಮಿಳಿಯನ್ಸ್ ಅದನ್ನು ಹಾಕ್ಬೇಕಾದ್ರೆ ತೊಪ್ಪೆ ತಾಳಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಮೈಸೂರು ಆ ಕಡೆ ಇರೋರೆಲ್ಲ ಮೈಸೂರು ತಾಳಿ ಅಂತ ಅಂದ್ಬಿಟ್ಟು ಮೈಸೂರು ತಾಳಿ. ಇದು ಬಹಳಷ್ಟು ಅಯ್ಯಂಗಾರ್ಸ್ ಅಂದಾಗ ಅದಕ್ಕೆ ಅಯ್ಯಂಗಾರ್ ತಾಳಿ ಅಂತಲೇ ಇರುತ್ತೆ. ವೆರೈಟೀಸ್ ಈ ರೀತಿ ಅಂದಾಗ ಕನಿಷ್ಠ ಒಂದು 10-15 ವೆರೈಟೀಸ್ ನಮ್ಮಲ್ಲಿ ತಾಳಿಗಳು ಸಿಗುತ್ತೆ. ಮಿನಿಮಮ್ 1 ಗ್ರಾಮಿಂದ ಹಿಡಿದು 1, 2, 3, 4 ಈ ರೀತಿ ಅಪ್ ಟು 10 ಗ್ರಾಮ್ಸ್ವರೆಗೂ ತಾಳಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಮತ್ತು ತಾಳಿಗಳು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಅಂದಾಗ ಒಂದೇ ಕಡೆ ಅದೂ ಆಗೋದಿಲ್ಲ. ಒಂದೊಂದು ವೆರೈಟಿ ಅಂದಾಗ ಒಂದೊಂದು ರೀತಿ ಆಗಿದೆ. ಈಗ ತೊಪ್ಪೆ ತಾಳಿ ಇದೆಲ್ಲ ಅಂದಾಗ ಇದು ತಮಿಳ್ನಾಡಲ್ಲಿ ಮಾತ್ರ ಆಗುತ್ತೆ. ಮೇ ಬಿ ಸೇಲಂ ಇರ್ಬೋದು ಅಥವಾ ಕೊಯಮತ್ತೂರು, ಚೆನ್ನೈ ಈ ಕಡೆ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಕರ್ನಾಟಕದಲ್ಲಿ ಅಂದಾಗ ನಮ್ಮ ಮೈಸೂರು ತಾಳಿ ಇರ್ಬೋದು, ಗಿನ್ನಿ ಬುಟ್ಟು ತಾಳಿ ಅಂತ ಹೇಳ್ತೀವಿ. ಕೆಲವೊಂದು ಇಲ್ಲಿ ಕೋಲಾರ ಜಿಲ್ಲೆ KGF ಅಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇತ್ತೀಚೆಗೆ ಟ್ರೆಂಡ್ ಏನಾಗಿದೆ ಅಂದರೆ ಡಿಸೈನರ್ದು ಎಲ್ಲನೂ ತಾಳಿಗಳು ಬರೋದು ಸ್ಟಾರ್ಟ್ ಆಗಿದೆ. ಇದು ಅಹಮದಾಬಾದ್ ಆ ಕಡೆಗೆ, ಅಲ್ಲಿಂದ ರಾಜ್ಕೋಟಲ್ಲಿ ತಯಾರಾಗುತ್ತೆ. ಭಾಳ ಡಿಸೈನ್ ವೆರೈಟೀಸ್ ಇರುತ್ತೆ. ಅದರಲ್ಲಿ ಸಿಂಗಲ್ಲು, ಡಬಲ್ಲು, ಚಿಕ್ಕದು, ದೊಡ್ಡದು, ಮತ್ತು ಅದರ ಮೇಲೆ ಎಲ್ಲ ನಕ್ಷಿ ವರ್ಕೆಲ್ಲ ಮಾಡಿಸಿರ್ತೀವಿ. ಅದು ಬಹಳ ಗ್ಲಿಟರ್ ಆಗ್ತಾ ಇರುತ್ತೆ. ಹಾಕ್ಕೊಂಡಾಗ ಎಷ್ಟೇ ದೂರದಲ್ಲಿ ಇದನ್ನು ಲೈಟಿಂಗ್ಗೆ ಅದು ಬಹಳ ನೀಟಾಗಿ ಗ್ಲಿಟರ್ ಆಗುತ್ತೆ. ಅಂಥದ್ದನ್ನು ಅದು ಬಹಳ ಕಮ್ಮಿ ತೂಕದಲ್ಲೆಲ್ಲ ಮಾಡಿಸಿದ್ದೀವಿ. ಈಗೇನಾಗಿದೆ, ಫ್ಯಾಷನ್ ಹೇಗೇನಾಗಿದೆ ಅಂದರೆ ಹೆಣ್ಮಕ್ಳಲ್ಲಿ ಆಗಿರ್ಬೋದು. ಈಗ ಮಂಗಲಸೂತ್ರ ಅಂದಾಗ 2 ರೀತಿ ಇಟ್ಕೊಳ್ತಾರೆ. ಒಂದು ಹೆವಿ ವೆಯ್ಟದ ಮಂಗಲಸೂತ್ರ ತಗೊಳ್ತಾರೆ. ಆ ಹೆವಿ ವೆಯ್ಟ್ ಅಂದಾಗ ಒಂದು 20 ಗ್ರಾಮಿಂದ ಅಪ್ ಟು 100 ಗ್ರಾಮ್ಸ್ವರೆಗೂ ಬರುತ್ತೆ. ಅದರಲ್ಲೂ ವೆರೈಟೀಸು ಸಾಕಷ್ಟು ಬರುತ್ತೆ. ಒಂದು ಕನಿಷ್ಠ ಒಂದು 15-20 ಡಿಸೈನ್ಸ್ ಬರುತ್ತೆ ಅದರಲ್ಲಿ. ಅದ್ರ ಲೈಫ್ ನೋಡ್ಬೋದು ನೀವು. ಹೆಚ್ಚು ಕಮ್ಮಿ 15-20 ವರ್ಷವರೆಗೂ ಬರುತ್ತೆ. ಅದು ಪ್ಲೈನ್ ಐಟಮ್ಸು. ಅದರಲ್ಲಿ ಬಹಳಷ್ಟು ಡಿಸೈನ್ಸ್ ತೊಗೊಳ್ತಾರೆ. ಅದರಲ್ಲಿ ರಾಜ್ಕೋಟ್ ಗುಂಡೂಸ್ ಹಾಕ್ತಾರೆ, ಬ್ಲ್ಯಾಕ್ ಬೀಟ್ಸ್ ಹಾಕ್ಕೊಳ್ತಾರೆ, ಡಿಸೈನ್ ಮಾಡ್ತಾರೆ. ಸೊ ಡಿಸೈನ್ ಅಂತಂದಾಗ ಕನಿಷ್ಠ 15-20 ಡಿಸೈನ್ಸ್ ಅದರಲ್ಲೇ ಬಹಳಷ್ಟು ಬರುತ್ತೆ.
ಮತ್ತು ಫ್ಯಾನ್ಸಿ ಡಿಸೈನ್ ಮಂಗಲಸೂತ್ರ ಮತ್ತು ತಾಳಿ ಎರಡೂ ಹಾಕೊಂಡ್ಬಿಟ್ಟು ಮಾಡ್ತಾರೆ. ಕೆಲವೊಂದ್ಸಲ ಫಂಕ್ಷನ್ಸ್ ಇಂಥದ್ದು ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡ್ಬಿಟ್ಟು ಮಾಡ್ತಾರೆ. ಅದು ಲೈಟ್ ವೆಯ್ಟಲ್ಲಿ ಬರುತ್ತೆ. ಅದು ಬರೀ 6 ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ. ಮಂಗಲಸೂತ್ರನೇ ಬರೀ 6 ಗ್ರಾಮಲ್ಲಿ ಇರುತ್ತೆ. ಅದು ಶಾರ್ಟ್ ಲೆಂತ್, ಲಾಂಗ್ ಲೆಂತ್ ಅಂತ ಅಂದ್ಬಿಟ್ಟಿದೆ. ಅದರಲ್ಲಿ ವೆರೈಟೀಸ್ ನೋಡಿದ್ರೆ ಒಂದು 100 ವೆರೈಟೀಸ್ ನಾವು ಕೊಡ್ಬೋದು. ಈಗ ಮೊದಲ ಕಾಲದಲ್ಲಿ ಅಂತ ಈ ವೆರೈಟೀಸ್ ಹೆಚ್ಚು ಕೊಡೋಕ್ಕಾಗಲಿಲ್ಲ. ಕಾರಣ ಏನಂತ ಇಲ್ಲ, ಹ್ಯಾಂಡ್ ಮೇಡ್ ಬರ್ತಾ ಇತ್ತು. ಈಗೇನಾಗಿದೆ ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ ಮೆಷಿನರೀಸ್ ಎಲ್ಲ ಬಂದಿರೋದ್ರಿಂದ ಈ ಮೆಷಿನರೀಸಲ್ಲಿ ಮಾಡೋದ್ರಿಂದ 50% ಚಿನ್ನದ ತೂಕ ಕಮ್ಮಿಯಲ್ಲಿ ನಾವು ಒಳ್ಳೆ ವೆರೈಟೀಸ್, ಒಳ್ಳೆ ಡಿಸೈನ್ ಮಾಡಿ ಕೊಡೋದಕ್ಕೆ ಆಗ್ತಾ ಇದೆ. ಹಾಗಾಗಿ ಜನರಿಗೆ ಅಷ್ಟೇ, ಗ್ರಾಹಕರಿಗೆ ಅಷ್ಟೇ ಒಳ್ಳೆ ಡಿಸೈನ್ಸು ಸಿಗ್ತಾ ಇದೆ, ಅವ್ರಿಗೆ ತೃಪ್ತಿ ಆಗೋ ಥರ. ಮತ್ತು ಅದರಲ್ಲಿ ಅವ್ರಿಗೆ ಏನು ವೆಯ್ಟಲ್ಲಿ ಸಿಗಬೇಕು ಆ ವೆಯ್ಟಲ್ಲಿ ಮಾಡಿ ಕೊಡೋದಕ್ಕೆ ಆಗ್ತಾ ಇದೆ, ಬಿಕಾಸ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ಬಂದಿರೋದ್ರಿಂದ ಮೆಷಿನರೀಸಿಂದ. ಈಗ ಯಂಗ್ ಜನ್ರೇಷನ್ ಏನಾಗಿದೆ ಅಂತಂದರೆ ಮದುವೆ ಆದ ತಾಳಿ ಹಾಕ್ಕೊಳ್ಳೇಬೇಕು ಮತ್ತು ಮಂಗಲಸೂತ್ರ ಆಗಬೇಕು. ಬಟ್ ಈಗ ಟ್ರೆಂಡ್ ಎಲ್ರಿಗೂ ಡಿಸೈನರ್ ಬೇಕು, ಲೈಟ್ ವೆಯ್ಟಲ್ಲಿ ಬೇಕು, ಭಾಳ ಹೆವಿ ಇಷ್ಟನೇ ಪಡೋದಿಲ್ಲ. ಹಾಗಾಗಿ ಈಗ ಫ್ಯಾನ್ಸಿಯಲ್ಲಿ ಅಂತಂದರೆ ಬಾಂಬೆ ಇರ್ಬೋದು, ಕಲ್ಕಟ್ಟ ಇರ್ಬೋದು. ಈಗ ಬಾಂಬೆ, ಕಲ್ಕಟ್ಟ, ರಾಜ್ಕೋಟ್, ಅಹಮದಾಬಾದ್ ಇಂಥ ಕಡೆ ಎಲ್ಲ ಬಹಳಷ್ಟು ಡಿಸೈನರ್ಸ್ ಇದಕ್ಕೆ ಅಂತ ಅಂದ್ಬಿಟ್ಟು ಈಗ ಡಿಸೈನರ್ ಕೂತಿದ್ರು. ಮೊದಲಂತಂದರೆ ಆಚಾರಿಗಳು ಕೂತ್ಕೊಂಡ್ಬಿಟ್ಟು ಅವ್ರು ಇಷ್ಟ ಇದ್ದಂಗೆ ಒಂದು 4 ಡಿಸೈನ್ ಇದೆ, ಮಂಗಲಸೂತ್ರ ತಾಳಿ ಅಂದರೆ ಇಷ್ಟೇ ಅಂತ ಅಂದ್ಬಿಟ್ಟು ಮಾಡ್ತಿದ್ರು. ಈಗ ಆ ಕಾಲ ಹೋಯಿತು. ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದಕ್ಕೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ ಇರ್ತಾ 10 ಜನ, ಕನಿಷ್ಠ ಒಂದು 10 ಜನ ಡಿಸೈನರ್ ಕೂತಿರ್ತಾರೆ. ಡಿಸೈನರ್ ಒಬ್ಬೊಬ್ಬರು ಪ್ರತಿದಿನ 10 ಥರ ಡಿಸೈನ್ ಮಾಡ್ತಾರೆ. 10 ಅಥವಾ 20 ಮಾಡಿದಾಗ ಅದರಲ್ಲಿ ಒಂದು ಡಿಸೈನ್ನ ಅಪ್ರೂವ್ ಮಾಡ್ತಾರೆ. ಈ ಅಪ್ರೂವ್ ಆಗಿರೋದು ಡಿಸೈನ್ ಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಲ್ಲಿ ಈ ಥರ ಮಾಡೋವಂಥ ಮ್ಯಾನುಫ್ಯಾಕ್ಚರರ್ ಪ್ರತಿಯೊಂದು ಸ್ಟೇಟ್, ಅಂದರೆ ಈಗ ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಕಡೆ ಮತ್ತು ಕಲ್ಕಟ್ಟ ಇರ್ಬೋದು, ಪ್ರತಿಯೊಂದು ದೊಡ್ಡ ಸಿಟಿಗಳಲ್ಲಿ ಭಾಳಷ್ಟು ದೊಡ್ಡ ವ್ಯಾಪಾರಸ್ಥರಿದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಕೆಲಸ ಮಾಡೋರು ಇದ್ದಾರೆ. ಅವ್ರ ಹತ್ರ ಅಂತಂದರೆ ಒಂದೊಂದು ಸಿಟಿಯಲ್ಲಿ ಕನಿಷ್ಠ ಒಂದು 10ರಿಂದ 20 ಜನ ಈ ರೀತಿ ಇದ್ದಾರೆ. ಅವ್ರ ಹತ್ರ ಈ ಕಡಿಮೆ ಅಂದರೆ ಒಬ್ಬರು ಹತ್ರ ಒಂದು 10 ಜನ ಡಿಸೈನರ್ಸ್ ಇರ್ತಾರೆ. ಸೊ ಈ ರೀತಿ ಕ್ರಿಯೇಟ್ ಮಾಡುವಂಥದ್ರಲ್ಲಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಹತ್ರ ಈ ರೀತಿ 10 ಜನ ಬಂದಾಗ ಅವರು 100 ಡಿಸೈನ್ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ 10 ಮಾತ್ರ ಅಪ್ರೂವ್ ಮಾಡ್ತಾರೆ. ಅದು ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಡೆಫಿನೆಟ್ಲಿ ನಾವು ಡಿಸ್ಪ್ಲೇ ಮಾಡಿದಾಗ ವ್ಯಾಪಾರಸ್ಥರು ಈ 10 ಡಿಸೈನ್ ನೋಡಿದ ತಕ್ಷಣ ಅವ್ರಿಗೆ ಈ 10ರಲ್ಲಿ 4-5 ತಗೋಬೇಕು ಅನ್ನೋಷ್ಟು ಸಂತೋಷ ಆಗುತ್ತೆ. ಟೇಸ್ಟ್ಗೆ ತಕ್ಕಂತೆ ಅದು ಅವರು ಇಷ್ಟಪಡೋ ರೇಟ್ನಲ್ಲಿ ಬಂಗಾರದ ಅಂಗಡಿ ಮಾಲೀಕರು ಗ್ರಾಹಕರನ್ನ ತೃಪ್ತಿಪಡಿಸೋಕೆ ಸಿದ್ಧರಿದ್ದಾರೆ. ನಿಮಗೆ ಇಷ್ಟವಾದ ರೂಪದಲ್ಲಿ, ರೇಟ್ನಲ್ಲಿ ನೀವು ನಿಮ್ಮ ತಾಳಿಯನ್ನ ಧರಿಸಬಹುದು. ಈಗ ಹೆಚ್ಚಾಗಿ ಲೈಟ್ ವೇಟ್ ಚಿಕ್ಕ ತಾಳಿಗಳು ಫ್ಯಾಷನ್ ಆಗಿ ಯಂಗರ್ ಜನರೇಷನ್ಗೆ ಇಷ್ಟ ಆಗ್ತಾ ಇವೆ ಅಂತ ಕೆಲವರು ಅದನ್ನ ಬಯಸಿದ್ರೆ, ತಾಳಿಗಳಲ್ಲಿ ಸಂಪ್ರದಾಯವನ್ನೇ ಪಾಲಿಸಬೇಕೇ ಹೊರತು ಫ್ಯಾಷನ್ ಅಲ್ಲ ಅಂತ ಹೇಳೋರು ಸಿಗ್ತಾರೆ. ಯಂಗ್ಸ್ಟರ್ಸ್ಗೆಲ್ಲ ಆಕ್ಚುಲಿ ಸಣ್ಣಕ್ಕಿರೋ ಅಂತ ತಾಳಿ, ಕಪ್ಪೆ ಚಿಪ್ ತರ ಸ್ಮಾಲ್ ಇರುತ್ತಲ್ಲ, ಈ ಮಂಗ್ಳೂರಿಯನ್ಸ್ ಎಲ್ಲ ಹಾಕೊಂತಾರಲ್ಲ, ಆ ಥರದ್ದು ಇಷ್ಟಪಡ್ತೀವಿ ಜಾಸ್ತಿ. ಬಟ್ ಫ್ಯಾಮಿಲಿ ಎಲ್ಲ ಹೇಳೋದು ಅಂದ್ರೆ ಡಿಪೆಂಡ್ಸ್ ಅಪಾನ್ ಅವ್ರದ್ದು ಇದ್ರ ಪ್ರಕಾರ ಇದು ಮಾಡ್ಬೇಕಾಗತ್ತೆ. ನಮಗೆಲ್ಲ ಸಣ್ಣದೆಲ್ಲ, ಯಂಗ್ಸ್ಟರ್ಸ್ಗೆಲ್ಲ ಸಣ್ಣದೇ ಇಷ್ಟ ಆಗುತ್ತೆ. ಎಲ್ಲ ವೆಸ್ಟರ್ನ್ಗೆ, ಇದಕ್ಕೆ ಸಲ್ವಾರ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಮಾಲ್ ಇದ್ರದ್ದು ತಾಳಿ ಇಷ್ಟಪಡ್ತೀವಿ. ತಾಳಿ ಅದು ಒರಿಜಿನಲ್ ಇದ್ರೇನೆ ಚಂದ. ಸೊ ನಾವು ಶ್ರೀ ವೈಷ್ಣವಾಸು, ನಾವು ಯೂಸ್ ಮಾಡೋದು ಅಯ್ಯಂಗಾರ್ಸ್ ತಾಳಿನೇ. ಕಾಲ ಎಷ್ಟೇ ಬದಲಾದ್ರೂ ಕೂಡ ತಾಳಿಗಿರೋ ಬೆಲೆ ಮಾತ್ರ ಬದಲಾಗಿಲ್ಲ. ಫ್ಯಾಷನ್ಗೆ ತಕ್ಕಂತೆ, ಡ್ರೆಸ್ಗೆ ತಕ್ಕಂತೆ ತಾಳಿಯಲ್ಲೂ ಕೂಡ ಬದಲಾವಣೆ ಆಗಿದೆ. ನಿಮ್ಗೆ ಟ್ರೆಡಿಷನಲ್ ತಾಳಿ ಬೇಕೋ, ಮಾಡರ್ನ್ ಟಚ್ ಇರೋ ಲೈಟ್ ವೇಟ್ ತಾಳಿ ಬೇಕೋ, ಚಾಯ್ಸ್ ನಿಮಗ್ ಬಿಟ್ಟಿದ್ದು. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರಾಚಾರ್ ಜೊತೆ ಸಂಧ್ಯಾ ಉರಣಕರ್, ಸಮಯ ನ್ಯೂಸ್, ಬೆಂಗಳೂರು. ಫ್ಯಾಷನ್ ಪ್ರಿಯರಿಗೆ ಶಾಪಿಂಗ್ ಮಾಡೋಕೆ ಒಳ್ಳೆ ಪ್ಲೇಸ್ ನಿಮಗ್ ಗೊತ್ತಾ? ಯಾವುದು ಅಂತ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್.
ಮಹಿಳೆಯರು ಶಾಪಿಂಗ್ ಪ್ರಿಯರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದರಲ್ಲೂ ಈ ಮಹಿಳೆಯರಿಗೆ ಶಾಪಿಂಗ್ ಗೀಳು ಎಷ್ಟಿರುತ್ತೆ ಅಂತಂದ್ರೆ ಯುನೀಕ್ ಹಾಗೇನೆ ವಿಭಿನ್ನವಾಗಿರುವಂತಹ ಉಡುಗೆ ತೊಡುಗೆಗಳು ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕೊಂಡು ಹೋಗ್ತೀವಿ. ಇಂತಹ ಶಾಪಿಂಗ್ ಹಾಗೇನೆ ಫ್ಯಾಷನ್ ಪ್ರಿಯರಿಗೆ ಅಂತಾನೆ ಇಂದು ಸಾಕಷ್ಟು ಫ್ಲೀ ಮಾರ್ಕೆಟ್ಸ್ ಕಾಣಸಿಗುತ್ತವೆ. ಹಾಗಾದ್ರೆ ಏನೇ ಫ್ಲೀ ಮಾರ್ಕೆಟ್, ಇದರಲ್ಲಿ ಏನ್ ಸ್ಪೆಷಾಲಿಟಿ ಅನ್ನೋದನ್ನ ಒಮ್ಮೆ ನೋಡ್ಬಿಡಿ. ಅಲ್ಲೆಲ್ಲ ಪುಟ್ಟ ಪುಟ್ಟ ಸ್ಟಾಲ್ ಅಂದ್ರೆ ಅಂಗಡಿಗಳು. ಇದ್ಯಾವುದೋ ಫ್ಯಾಷನ್ ಬ್ರ್ಯಾಂಡ್ ಅಲ್ಲ, ಇವೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರಿಗಳು. ಹೌದು, ಕೈಯಿಂದ ಮಾಡಿರೋ ಇಂತಹ ಆಭರಣಗಳು ಇಂದು ಫ್ಯಾಷನ್ ಪ್ರಿಯರ ಅಚ್ಚುಮೆಚ್ಚು. ಇಷ್ಟೆಲ್ಲಾ ಫ್ಯಾಷನ್ ಬ್ರ್ಯಾಂಡ್ಗಳ ಮಧ್ಯೆ ಇವು ಯಾಕೆ ವಿಶೇಷತೆಯನ್ನ ಪಡ್ಕೊಳ್ಳುತ್ತವೆ ಅಂತ ಕೇಳ್ತೀರಾ? ಯಾಕೆ ಅಂದ್ರೆ ಇವುಗಳ ಯೂನಿಕ್ನೆಸ್. ಹೌದು, ಈ ಹ್ಯಾಂಡ್ ಮೇಡ್ ಆಭರಣಗಳ ವಿಶೇಷತೆಗಳೇ ಹಾಗೆ. ಇವೆಲ್ಲ ಯೂನಿಕ್ ಆಗಿರುತ್ತವೆ. ಅಂದ್ರೆ ಒಂದು ಮಾದರಿಯ ಒಂದು ಪೀಸ್ ಮಾತ್ರ ನಿಮಗೆ ಲಭ್ಯ. ಆಗ ನೀವು ಕೊಳ್ಳುವಂತಹ ಆಭರಣಗಳು ಇನ್ಯಾರ ಬಳಿಯಲ್ಲೂ ಬರಬಹುದು ಅನ್ನೋ ಟೆನ್ಷನ್ ನಿಮಗಿರೋದಿಲ್ಲ. ಇನ್ನು ಈ ಆಭರಣಗಳು ಎಲ್ಲಾ ಬಗೆಯ ವಸ್ತ್ರ ವಿನ್ಯಾಸಕ್ಕೂ ಸೂಟ್ ಆಗುತ್ತೆ. ಟ್ರೆಡಿಷನಲ್ ಉಡುಪುಗಳಿಂದ ಹಿಡಿದು ಪಾರ್ಟಿ ಫಂಕ್ಷನ್ಗಳಿಗೂ ಜೊತೆಯಾಗುತ್ತೆ ಈ ಹ್ಯಾಂಡ್ ಮೇಡ್ ಆಭರಣಗಳು. I like funky jewelry. I mean the beaded jewelry because it has lots of colors. It has like all shades of colors. So if I pick up a pink, there are multiple shades of pink again. So I like those colorful stones on myself, and I match them with my outfit either, or I match them with my footwear. So I like to wear jewelry that matches somewhere with my outfit, you know, maybe with my belt or maybe with my top. So I like wearing colorful jewelry. I'm not a good fan of gold or silver because I cannot change it often. The best part is I can change this jewelry often. So I have a good collection in my wardrobe, and I can keep changing the jewelry. So that's one reason why I pick up a lot of funky jewelry, so that I keep changing my jewelry. My look always changes with the jewelry. So even if the outfit is looking a little boring, it is in a plain color, with the jewelry I can highlight the entire look. So that's why I like wearing funky colorful jewelry. ये स्टोन ज्वेलरी है. स्टोन ज्वेलरी प्रेसेस एंड सेमी प्रेसेस दोनों ही है. इसमें प्रेसेस 9 स्टोन्स होते हैं, सेमी प्रेसेस टोटल 84 स्टोन्स होते हैं, जिसकी डिजाइंस बनाए हुए हम पर्सनल डिजाइंस इसके बनाते हैं. और जयपुर से आया हूँ, और जयपुर एशिया की नंबर 1 मंडी बोली जाती है स्टोन ज्वेलरी में. ऑल वर्ल्ड में वहीं से सब जगह सप्लाई किया जाता है. और स्टोन्स एक ऐसा है जो कोई भी कंट्री में जाएगा तो इसको पहनने से स्किन में एलर्जी नहीं होती है. अदर आर्टिफिशियल या ऐसी वैसी ज्वेलरी पहन जाती है तो उससे स्किन में एलर्जी, इसलिए स्टोन टोटल एक्सपोर्ट होता है. स्टोन ज्वेलरी एक ऐसी ज्वेलरी है जिसको आप कोई भी ड्रेस पे पहनिए, इसका लुकिंग अलग से आता है, एक रॉयल लुक आता है इसको पहनने से, जिसलिए इसे ज़्यादा लोग पसंद करते हैं. और एक्चुअल में क्या सब ये एक्सपोर्ट होता है, जिस वजह से इसी को लोग ज़्यादा पसंद करते हैं. और आजकल तो कॉलेज गर्ल्स वगैरह या वुमेन्स ಎನಿವೇರ್. ಈ ಆಭರಣಗಳು ಕಮರ್ಷಿಯಲ್ ಔಟ್ಲೆಟ್ಗಳಲ್ಲಿ ಕಾಣಸಿಗೋದು ಕಡಿಮೆ. ಇವುಗಳನ್ನ ನಾವು ಫ್ಲೀ ಮಾರ್ಕೆಟ್ಗಳಲ್ಲಿ ನೋಡಬಹುದು. ಏನಿದು ಫ್ಲೀ ಮಾರ್ಕೆಟ್? ಫ್ಲೀ ಮಾರ್ಕೆಟ್ ಅಂದ್ರೆ ಶಾಪಿಂಗ್ ಸ್ಥಳಗಳು. ಇದರಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಬೇಕಾಗೋ ವಸ್ತುಗಳು ಹೆಚ್ಚಿನದಾಗಿ ಸೇಲ್ ಆಗತ್ತೆ ಹಾಗೂ ಬೇಡಿಕೆಯಲ್ಲಿರುತ್ತೆ. ಇಲ್ಲಿ ಎಲ್ಲಾ ಪ್ರಕಾರದ ಅಗತ್ಯ ವಸ್ತುಗಳನ್ನ ಕಾಣಬಹುದು. ಉದಾಹರಣೆಗೆ ನೀವೊಮ್ಮೆ ಫ್ಲೀ ಮಾರ್ಕೆಟ್ಗೆ ಬಂದ್ರೆ ಇಲ್ಲಿ ವಿವಿಧ ಬಗೆಯ ಬಟ್ಟೆಗಳು, ಆಭರಣಗಳು, ಮನೆಯ ಅಲಂಕಾರಿಕ ವಸ್ತುಗಳು, ಮಕ್ಕಳ ಮನ್ಪಸಂದ್ ವಸ್ತುಗಳು, ಹೀಗೆ ಒಂದ ಎರಡ ರಂಗ್ ಬಿರಂಗಿ ಪ್ರಾಡಕ್ಟ್ಗಳು ನಿಜಕ್ಕೂ ಗ್ರಾಹಕರ ದಿಲ್ ಖುಷ್ ಮಾಡತ್ವೆ. ವೈವಿಧ್ಯಮಯ ಕಲೆಕ್ಷನ್ ಫ್ಲೀ ಮಾರ್ಕೆಟ್. ಫ್ಲೀ ಮಾರ್ಕೆಟ್ ನ ಒಳ ಹೊಕ್ಕಿದ್ರೆ ನಿಮಗೆ ಸಾಕಷ್ಟು ಬಗೆಯ ಪ್ರಾಡಕ್ಟ್ ಸಿಗುತ್ತವೆ. ಆಕ್ಸೆಸರೀಸ್, ನೂತನ ವಸ್ತ್ರ ವಿನ್ಯಾಸಗಳ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಸಾಂಪ್ರದಾಯಿಕ ಕಲೆಗಳು ಕಾಣಸಿಗುತ್ತವೆ. ಮನಸೆಳೆಯುವ ಈ ಮೋಜರೀಸ್ ಅಂದ್ರೆ ಜೂತಿಗಳು ಇಂದಿನ ಹೈ ಫ್ಯಾಷನ್.
एक्चुअली ये बहुत अच्छा फैशन है, इसको हम वेस्टर्न पे भी पहन सकते हैं, ट्रेडिशनल भी पहन सकते हैं, एक्चुअली सब पे मैच हो जाएगा। और जैसे ये फेदर का जो देख रहे हो आप, ये जो इस पे फेदर की अगर इयरिंग्स रहेंगे तो उस पर बहुत अच्छी तरीके से मैच होंगी। अगर आप देख रहे हो ये गोल्डन प्रिंट है तो ये आपको ट्रेडिशनल पे बहुत अच्छा जाएगा। तो ये पूरा यूज कर सकते हैं आप हर चीज के ऊपर। जैसे बीड्स का देख रहे हो आप, अगर आप अपनी बेटी हो कोई हो, उसको आप पहनाओगे तो बहुत अच्छा लगेगा। उसके जैसे बीड्स के माले से वो बच्चों के नेक पीसेस होते हैं, उसके ऊपर आप डालोगे तो एक फैशन लगेगा उन लोगों को भी। हर तरह की टेस्ट है यहाँ पर। तो इसमें 2-3 तरीके की वैरायटीज होती है। जैसे ये जो जरी वर्क की जूतियाँ होती हैं, जो पहली वर्क की होती है, कलरफुल जो होती हैं, वो जैसे कि उनके कलर साड़ी मैचिंग के लिए, सलवार सूट के लिए, पार्टी फंक्शन जो उनको ऑर्डिनरी जैसे कि बहुत ज़्यादा जरी वर्क का आइटम है, उसके लिए मैचिंग के लिए वो उनको ऐसे शूज ज़्यादा प्रॉपर करते हैं, जिनके लिए वो जैसे पार्टी में आराम से पहन सकें और वॉक करने में भी उनको आसानी रहे, कोई दिक्कत ना हो। इसलिए ये ऐसा रहता है, अंदर से इंसोल लग रहता है, सॉफ्टनेस के लिए भी रहता है, कोई दिक्कत ना हो, कस्टमर के प्राइस साइज के हिसाब से एकदम परफेक्टेड होता है। ಕ್ರಿಯೇಟಿವಿಟಿಗೆ ವೇದಿಕೆ ಫ್ಲೀ ಮಾರ್ಕೆಟ್. ಇನ್ನು ಈ ಫ್ಲೀ ಮಾರ್ಕೆಟ್ಗಳು ಸಾಕಷ್ಟು ಪ್ರತಿಭೆಗಳಿಗೆ ವೇದಿಕೆಯನ್ನ ಸೃಷ್ಟಿಸುತ್ತೆ. ಹಲವಾರು ಡಿಸೈನರ್ಗಳು ಇಂತಹ ಫ್ಲೀ ಮಾರ್ಕೆಟ್ಗಳಲ್ಲಿ ತಮ್ಮ ಕ್ರಿಯೇಟಿವಿಟಿಯನ್ನ ಪ್ರದರ್ಶಿಸುತ್ತಾರೆ. ಅದರಲ್ಲೂ ಮಹಿಳೆಯರಿಗೆ ತನ್ನ ಕ್ರಿಯೇಟಿವಿಟಿಯನ್ನ ತೋರಿಸಲು ಅನುಕೂಲಕರವಾದ ಫ್ಲೀ ಮಾರ್ಕೆಟ್ ಸಾಕಷ್ಟು ಮಹಿಳೆಯರಿಗೆ ಆರ್ಥಿಕ ನೆರವನ್ನು ಕೂಡ ಕಲ್ಪಿಸುತ್ತೆ. ಸೆಮಿ ಪ್ರೀಷಿಯಸ್ದು ಒರಿಜಿನಲ್ ಸ್ಟೋನ್ ಇಂದ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ. ಇದು 2 ಟೈಪ್ ಇದೆ. ಈವನ್ ಇದು ವೆಸ್ಟರ್ನ್ ವೇರ್ಗೂ ಯೂಸ್ ಮಾಡ್ಬೋದು. ಸಮ್ ಆಫ್ ದ ಥ್ರೆಡ್ ವರ್ಕ್ ವಿತ್ ಸೆಮಿ ಪ್ರೀಷಿಯಸ್ ಬಂದು ವೆಸ್ಟರ್ನ್ ವೇರ್ಗೆ, ಆಫೀಸ್ಗೆಲ್ಲ ತುಂಬ ಎಲಿಗೆಂಟ್ ಆಗಿರುತ್ತೆ. ಸಮ್ ಆಫ್ ದ ಗೋಲ್ಡ್ ಬೇಸ್ಡ್ ಥಿಂಗ್ಸ್ ಬಂದು ಸ್ಯಾರೀಸ್, ಚೂಡಿದಾರ್ಸು. ಇವಾಗ ಮೋರ್ ದನ್ ಗೋಲ್ಡನ್ ಜ್ಯುವೆಲ್ರಿ ನವಡೇಸ್ ಮದುವೆಗೆಲ್ಲ ಈ ಥರ ಎಲಿಗೆಂಟ್ ಲುಕ್ ಇರುತ್ತೆ. ಸೊ ಅದರಿಂದ ಇದು ತುಂಬ ಪ್ರಿಫರ್ ಮಾಡ್ತಾರೆ. ಇವಾಗ ನಾವು ಈ ಥರ ಮಾಲ್ಗಳಿಗೆ ಮತ್ತು ಅಪಾರ್ಟ್ಮೆಂಟು, ಆಮೇಲೆ ಇದಕ್ಕೆಲ್ಲ ಹೋಗ್ತಾ ಇದ್ವಿ, ಕಾರ್ಪೊರೇಟ್ಗೆ, ಎಕ್ಸಿಬಿಷನ್ಸ್ಗೆ ಹೋಗ್ತಾ ಇದ್ವಿ. ತುಂಬ ರೆಸ್ಪಾನ್ಸ್ ಇದೆ, ತುಂಬ ಇಷ್ಟಪಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ವರ್ಕ್ ಮತ್ತು ಅದು ಡಿಸೈನಿಂಗ್ ಎಲ್ಲ ನೋಡಿಬಿಟ್ಟು ಯುನೀಕ್ ಆಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದು ಎಥ್ನಿಕ್ ಸ್ಟ್ರಕ್ಸ್ ಅಂತ. ದಿಸ್ ಕ್ಯಾನ್ ಬಿ ಓನ್ ಆನ್ ಪಟಿಯಾಲಾ, ಸಲ್ವಾರ್, ವೆಸ್ಟರ್ನ್ ವೇರ್ ಮೇಲೂ ಹಾಕೋಬಹುದು. ದ ವೇ ಐ ಆಮ್ ವೇರಿಂಗ್ ನೌ, and you get sizes from 32 to 44. So we have a factory in Bombay, we get it done from there. ವಿಶೇಷ ದಿನಗಳಂದು ರಂಗೇರುವ ಫ್ಲೀ. ಹೊಸ ವರ್ಷ, ಕ್ರಿಸ್ಮಸ್, ಫ್ರೆಂಡ್ಶಿಪ್ ಡೇ, ವ್ಯಾಲೆಂಟೈನ್ಸ್ ಡೇ ಹೀಗೆ ವಿಶೇಷ ದಿನಗಳಂದು ಈ ಫ್ಲೀಗಳ ಕಲರ್ ಕೂಡ ಅಷ್ಟೇ ರಂಗಿನಾಗಿರುತ್ತೆ. ಬಗೆ ಬಗೆಯ ಥೀಮ್ಗಳಿಂದ ಇಲ್ಲಿನ ಸ್ಟಾಲ್ಗಳು ಸಜ್ಜುಗೊಳ್ಳುತ್ತವೆ. ಹ್ಯಾಂಡ್ ಮೇಡ್ ಕೇಕ್, ಚಾಕ್ಲೇಟ್ಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತವೆ. ಮಕ್ಕಳನ್ನು ಕೂಡ ಎಂಟರ್ಟೈನ್ ಮಾಡುತ್ತವೆ. ಒಟ್ನಲ್ಲಿ ಬೆಂಗಳೂರಿನ ಫ್ಯಾಷನ್ ಪ್ರಿಯರ ಮನಗೆದ್ದಿರೋ ಈ ಫ್ಲೀ ಮಾರ್ಕೆಟ್ಗಳು ಶಾಪಿಂಗ್ ಮಾಡೋಕೆ ಮಹಿಳೆಯರಿಗೊಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಇನ್ನು ಸಖಿಯಲ್ಲಿ ಶಾಪಿಂಗ್ ಪಯಣ ಇನ್ನು ಮುಗ್ದಿಲ್ಲ, ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಶಾಪಿಂಗ್ ಬಗ್ಗೆ ಸಾಕಷ್ಟು ನೋಡಿದ್ವಿ. ಫ್ಲೀ ಮಾರ್ಕೆಟ್ನಲ್ಲಿ ನಿಮಗೆ ಹ್ಯಾಂಡ್ ಮೇಡ್ ಆಭರಣಗಳು ಸಿಕ್ಕರೆ ನಮ್ಮ ಫ್ಯಾಷನ್ ಹಬ್ ಆಗಿರುವಂತಹ ನಮ್ಮ ಬೆಂಗಳೂರಿನಲ್ಲಿ ಈ ಶಾಪಿಂಗ್ಗೆ ಅಂತಾನೆ ಹಲವಾರು ಶಾಪಿಂಗ್ ಸ್ಟ್ರೀಟ್ಸ್ ಇವೆ. ಇದರಲ್ಲೂ ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ಶಾಪಿಂಗ್ ಮಾಡೋರ ಫೇವ್ರೆಟ್ ಪ್ಲೇಸ್ ಕೂಡ ಹೌದು. ಇಲ್ಲಿ ಜನ ಶಾಪಿಂಗ್ಗೆ ಅಂತ ಕೂಡ ಬರ್ತಾರೆ, ಜೊತೆಗೆ ಸುಮ್ಮನೆ ಹಾಗೆ ವಿಂಡೋ ಶಾಪಿಂಗ್ ಕೂಡ ಮಾಡೋಣ ಅಂತ ಬರ್ತಾರೆ. ಅದರಲ್ಲೂ ಈ ಕಮರ್ಷಿಯಲ್ ಸ್ಟ್ರೀಟ್ನ ಗಲ್ಲಿಗಳಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಏನು ಅಂತ ನೋಡೋಣ ಬನ್ನಿ. ವಾರ ಇಡೀ ಆ ಕೆಲಸ ಈ ಕೆಲಸ ಅಂತ ಬಿಸಿ ಇರೋ ನಮ್ಮ ಬೆಂಗಳೂರಿಯನ್ಸ್ ವಾರ ಅಂತ ಆಯ್ತು ಅಂದ್ರೆ ಎದುರು ನೋಡೋದು ಓನ್ಲಿ ಶಾಪಿಂಗ್. ಅಂತ ಶಾಪಿಂಗ್ ಗೆ ಬೆಂಗಳೂರಲ್ಲಿ ಹೆಸರುವಾಸಿ ಆಗಿರೋದು ಕಮರ್ಷಿಯಲ್ ಸ್ಟ್ರೀಟ್. ಅಂತ ಕಮರ್ಷಿಯಲ್ ಸ್ಟ್ರೀಟ್ ನ NP ರೋಡ್ ಅಲ್ಲಿ ನಾವು ಇವತ್ತಿದೀವಿ. ಈ NP ರೋಡ್ ಅಲ್ಲಿ ಏನ್ ಸಿಗತ್ತೆ, ಏನ್ ಸಿಗಲ್ಲ, ಬೆಂಗಳೂರಿಯನ್ಸ್ ಯಾಕೆ ಇಲ್ಲಿಗೆ ಹೆಚ್ಚಾಗಿ ಬರ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನಾವಾಗಲೇ ಹೇಳಿದ್ವಿ ನಾವು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೀವಿ ಅಂತ. ಕಮರ್ಷಿಯಲ್ ಸ್ಟ್ರೀಟ್ NP ರೋಡ್ ಅಲ್ಲಿ ವಾಹಿದ್ ಕಲೆಕ್ಷನ್ ಅಂತ ಒಂದು ಶಾಪ್ ಇದೆ. ಈ ಅಂಗಡಿ ತುಂಬಾ ನೋಡ್ತಾ ಇದ್ರೆ ಬರೀ ಲೇಡೀಸ್ ಐಟಮ್ಸ್ ತುಂಬಿಕೊಂಡಿದೆ. ಬನ್ನಿ, ಇಲ್ಲಿ ಅಂಗಡಿಲೂ ಕೂಡ ತುಂಬಾ ಜನ ಲೇಡೀಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡ್ ಬರೋಣ. ಹಾಯ್ ಮೇಡಮ್. ಹಾಯ್ ಸರ್. ನಿಮ್ಮ ಹೆಸರು? ತರನ್ನು ಮುಂದಿಸ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ಇಲ್ಲಿ 2 ವರ್ಷದಿಂದ. 2 ವರ್ಷದಿಂದ ಮಾಡ್ತಾ ಕೆಲಸ ಮಾಡ್ತೀರಾ? ನಿಮ್ಮ ವಾಜಿದ್ ಕಲೆಕ್ಷನ್ ಅಲ್ಲಿ ಯಾವ ತರ ಕಲೆಕ್ಷನ್ ಸಿಗುತ್ತೆ? ಇಲ್ಲಿ ಎಲ್ಲ ಕಲರ್ ಕಾಸ್ಮೆಟಿಕ್, ಸ್ಕಿನ್ ಕೇರ್ ಎಲ್ಲ ವೆರೈಟೀಸ್ ಇದೆ ಸರ್. ಡಿಪೆಂಡ್ ಆನ್ ಯೋರ್ ಕಾಂಪ್ಲೆಕ್ಷನ್. ಓನ್ಲಿ ಲೇಡೀಸಿಗೆ ಮಾತ್ರನಾ? ಇಲ್ಲ ಸರ್, ಜೆಂಟ್ಸ್ಗೆ ಕೂಡ ಐತೆ. ಜೆಂಟ್ಸ್ಗೆ ಕೂಡ, ಬೇಬೀಸ್ಗೆ ಎಲ್ಲ ಕಲೆಕ್ಷನ್.
ಎಲ್ಲ ಕಲೆಕ್ಷನ್ಸ್ ಇದೆ. ಇಲ್ಲಿ ಯಾವತ್ತು ಶನಿವಾರ ಭಾನುವಾರ ಬಿಟ್ಬಿಟ್ಟು ಬಾಕಿ ದಿನ ಜನ ಇಷ್ಟ ಇರ್ತಾರಾ, ಜಾಸ್ತಿ ಇರ್ತಾರಾ ಅಥವಾ ಶನಿವಾರ ಭಾನುವಾರ ಮಾತ್ರನಾ? ಇಲ್ಲ, ಶನಿವಾರ ಭಾನುವಾರ ಜಾಸ್ತಿ ಇರ್ತಾರೆ, ಬಾಕಿ ದಿನ ಕಡಿಮೆ. ಹೌದಾ? ಯಾವ ಥರ ಜನ ಇಲ್ಲಿ ತುಂಬ ಬರ್ತಾರೆ? ನಿಮ್ಮ ಶಾಪಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ, ಯಾವ್ದು ಜಾಸ್ತಿ ಸೇಲ್ ಆಗೋದಿಲ್ಲ? ಎಲ್ಲ ಕಾಸ್ಮೆಟಿಕ್ ಜಾಸ್ತಿ ಸೇಲ್ ಆಗುತ್ತೆ. ಓನ್ಲಿ ಲೇಡೀಸ್? ಜಾಸ್ತಿ ಲೇಡೀಸ್ಗೆ ಕಾಸ್ಮೆಟಿಕ್ ಜಾಸ್ತಿ ಸೇಲ್ ಆಗುತ್ತೆ. ಸ್ಕಿನ್ ಕೇರ್ ಅದೆಲ್ಲ ಅಷ್ಟು ಸೇಲ್ ಆಗುತ್ತಿಲ್ಲ. ಅಷ್ಟೊಂದು ಸೇಲ್ ಆಗೋದಿಲ್ಲ. ಇಲ್ಲಿಗೆ ಬರೋರು ನಿಮಗೆ ಜಾಸ್ತಿ ಯಾವ್ದ್ರ ಮೇಲೆ ಡಿಮ್ಯಾಂಡ್ ಮಾಡ್ತಾರೆ? ಮೀನ್ಸ್ ಯಾವ ಪ್ರಾಡಕ್ಟ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಜಾಸ್ತಿ ಜೆಲ್, ಲಿಪ್ ಬಾಮ್, ಲಿಪ್ಸ್ಟಿಕ್ಸ್, ಬೇರೆ ಬೇರೆ ಕಲರ್ಸ್ ಅವ್ರು ನೋಡ್ತಾರೆ. ಕಲರ್ ಪೆನ್ಸಿಲ್ಸ್, ಮಸ್ಕಾರ ಆ ಥರದ್ದು ನೋಡ್ತಾರೆ. ಆ ಥರ ಜಾಸ್ತಿ ಸೇಲ್ ಆಗೋದಿದೆ. ಅದು ಬಿಟ್ರೆ ಫೌಂಡೇಶನ್ ಆ ಥರ. ಇದಿಷ್ಟು ವಾಜಿದ್ ಕಲೆಕ್ಷನ್ ನ ಕಥೆ ಆಯ್ತು. ಇನ್ನು NP ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಶಾಪ್ಗಳಿದೆ. ಯಾವ ಶಾಪಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾಸ್ಮೆಟಿಕ್ ಶಾಪ್ ನೋಡಿದ್ರಿ. ಇನ್ನು ಈ ಸ್ಟ್ರೀಟ್ ಅಲ್ಲಿ ಸಿಕ್ಕಾಪಟ್ಟೆ ಶಾಪ್ಗಳಿವೆ. ಅದರಲ್ಲಿ ಇವಾಗ ಒಂದು ಬಟ್ಟೆ ಶಾಪಿಗೆ ಬಂದಿದ್ವಿ. ಬನ್ನಿ ಆ ಶಾಪಲ್ಲಿ ಏನೇನು ಸಿಗುತ್ತೆ, ಯಾರೆಲ್ಲ ಅಲ್ಲಿ ಶಾಪಿಂಗ್ ಮಾಡಕ್ ಬಂದಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಈಗ ನಾವು ಕಮರ್ಷಿಯಲ್ ಸ್ಟ್ರೀಟ್ ನ ಬಟ್ಟೆ ಅಂಗಡಿ ಒಂದರಲ್ಲಿದ್ದೀವಿ. ಈ ಬಟ್ಟೆ ಅಂಗಡಿ ನೋಡ್ತಾ ಇದ್ರೆ ಇಲ್ಲಿ ತುಂಬಾ ವೆರೈಟೀಸ್ ಬಟ್ಟೆ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಲ್ಲಿ ಬಟ್ಟೆ ಇದೆ. ಇಲ್ಲೊಬ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಇದೇ ಶಾಪಿಗೆ ಯಾಕೆ ಬಂದ್ರು, ಕಮರ್ಷಿಯಲ್ ಸ್ಟ್ರೀಟ್ಗೆ ಯಾಕೆ ಶಾಪಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ಅವ್ರನ್ನ ಕೇಳಿ ಮಾತಾಡ್ಸ್ಕೊಂಡ್ ಬರೋಣ. ಹಲೋ ಸರ್. ಹಲೋ, ನಿಮ್ಮ ಹೆಸರು? ರಾಜ್ಕುಮಾರ್ ಅಂತ. ಯಾವ ಏರಿಯಿಂದ ಬಂದಿದ್ದೀರಾ? ನಾನು ಹಲ್ಸೂರಿಂದ ಬಂದಿದ್ದೀರಾ? ಆಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ನೀವು ಶಾಪಿಂಗ್ಗೆ ಅಂತ ಹಲ್ಸೂರಿಂದ ಇಲ್ಲಿಗೆ ಬರೋಕ್ಕೆ ಕಾರಣ ಏನು ಸರ್? ಕಾರಣ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ, ಇಲ್ಲಿ ರೀಸನಬಲ್ ರೇಟ್ ಇರ್ತದೆ. ದಟ್ಸ್ ವೈ. ಇಲ್ಲಿ ರೀಸನಬಲ್ ರೇಟ್ ಇರುತ್ತೆ, ನಿಮಗೆ ನಿಮ್ಮ ಟಾರ್ಗೆಟ್ಗೆ ಬಟ್ಟೆ ಸಿಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಎಕ್ಸಾಕ್ಟ್ಲಿ. ಓಕೆ, ಇಲ್ಲಿ ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀರಾ? ನಮ್ಮ ವೈಫ್ಗೆ. ಕೇಳಿದ್ರಲ್ಲ ವೀಕ್ಷಕರೇ, ಹಲ್ಸೂರಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ಶಾಪಿಂಗ್ಗೋಸ್ಕರ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ರೀಸನಬಲ್ ರೇಟ್ಗೆ ತಾವು ಅನ್ಕೊಂಡಿದ್ದ ಬಟ್ಟೆಗಳೆಲ್ಲ ಸಿಗುತ್ತೆ ಅಂತ. ಇದ್ರ ಬಗ್ಗೆ ಶಾಪ್ ಓನರ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಹಾಯ್ ಸರ್. ಹಾಯ್. ನಿಮ್ಮ ಹೆಸರು? ಭಾಗೀರಥ್. ನೀವು ಇಲ್ಲಿ ಶಾಪ್ನ ಎಷ್ಟು ವರ್ಷದಿಂದ ಹಾಕೊಂಡಿರಾ? ಒಂದು 6-7 ಇಯರ್ ಆಯ್ತು. 6-7 ಇಯರ್ ಆಯ್ತಾ? ಇಲ್ಲಿ ಯಾವ ಕ್ಯಾಟಗರಿ ಜನ ಜಾಸ್ತಿ ಬರ್ತಾರೆ ನಿಮ್ಮಲ್ಲಿ? ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಬರ್ತಾರೆ. ಈಗ ಜಸ್ಟ್ ಒಬ್ರನ್ನ ಮಾತಾಡ್ತೇನೆ ನಾನು. ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಕೇಳೋದಕ್ಕೆ ರೀಸನಬಲ್ ರೇಟಲ್ಲಿ ಎಲ್ಲ ಸಿಗುತ್ತೆ ಅಂತ. ಬಟ್ ಕೆಲವರಿಗೆ ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ಭಯ ಇರುತ್ತೆ, ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗೋದಿಲ್ಲ ಅನ್ನೋ ಭಯನೂ ಇರುತ್ತೆ. ಬಟ್ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಇಲ್ಲೆಲ್ಲ ಒಳ್ಳೆ ಕಲೆಕ್ಷನ್, ರೇಟ್ ಎಲ್ಲ ರೀಸನಬಲ್ ಪ್ರೈಸ್ ಇದೆ. ಒಬ್ರೊಬ್ರಿಗೆ ಆ ಥರದ್ದು ಇರುತ್ತೆ ಮನ್ಸಿಗೆ. ರೇಟ್ ಎಲ್ಲ ತುಂಬ ರೀಸನಬಲ್ ಇದೆ ಇಲ್ಲಿ. ಬಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಬಟ್ಟೆನೇ ರೀಸನಬಲ್ಗೆ ನಿಮ್ಮ ಶಾಪಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ, ಪ್ರೈಸ್ ತುಂಬ ಹಾಫ್ ರೇಟ್ಗೆಲ್ಲ ಇಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಎಲ್ಲ ಇದೆ. ಯಾರಿಗೆಲ್ಲ ನಿಮ್ಮಲ್ಲಿ ಬಟ್ಟೆ ಸಿಗುತ್ತೆ? ಎಲ್ಲರಿಗೂ ಸಿಗುತ್ತೆ, ಚಿಕ್ಕವರಿಂದ ದೊಡ್ಡವ್ರಿಗೆ ಎಲ್ಲರಿಗೂ ಇದೆ. ಬರೀ ಲೇಡೀಸ್ಗೆ ಮಾತ್ರ ಸಿಗುತ್ತೆ ಅಥವಾ ಲೇಡೀಸ್ನ ಬಿಟ್ಬಿಟ್ಟು ಬೇರೆಯವ್ರಿಗೂ ಬಟ್ಟೆ ಸಿಗುತ್ತೆ ಅಲ್ಲಿ? ಇಲ್ಲ, ಲೇಡೀಸ್, ಜೆಂಟ್ಸ್, ಕಿಡ್ಸ್ ವೇರ್ ಆಲ್ ವೆರೈಟೀಸ್ ಇದೆ ಸರ್. ಎಲ್ಲ ಶೂಟಿಂಗ್ಸ್ ಫ್ಯಾಷನಬಲ್ ಇಲ್ಲ, ಓನ್ಲಿ ರೆಡಿಮೇಡ್. ಓಕೆ, ಇಲ್ಲಿ ಬರೋರು ನಿಮ್ಮಲ್ಲಿ ಯಾವ ತರ ಬಟ್ಟೆಗಳನ್ನ ಜಾಸ್ತಿ ಇಷ್ಟಪಡ್ತಾರೆ? ಅಂದ್ರೆ ಯಾವ ತರ ಸೇಲ್ ಯಾವ ತರ ಜಾಸ್ತಿ ಆಗುತ್ತೆ ನಿಮಗೆ ಇಲ್ಲಿ? ಮತ್ತೆ ಜೀನ್ಸ್ ಪ್ಯಾಂಟ್ ಇದೆ, ಶಾರ್ಟ್ಸ್ ಇದೆ, ಆ ಥರದ್ದೆಲ್ಲ ಜಾಸ್ತಿ. ವೆಸ್ಟರ್ನ್ ಎಲ್ಲ ಜಾಸ್ತಿ ಆಗುತ್ತೆ ಸರ್. ಲೇಡೀಸ್ ಬಂದವರೆಲ್ಲ ವೆಸ್ಟರ್ನ್ ಜಾಸ್ತಿ ಇಷ್ಟಪಡ್ತಾರೆ ನಿಮ್ಮ ಅಂಗಡಿ, ಹೌದಾ? ಲೇಡೀಸ್ ಎಲ್ಲ ಇಲ್ಲಿ ವೆಸ್ಟರ್ನ್ ಜಾಸ್ತಿ ಇಷ್ಟಪಡೋದು. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ಕೆಲವೊಬ್ಬರಿಗೆ ಮೆಂಟಲಿ ಸೆಟ್ ಆಗಿಬಿಟ್ಟಿರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ನಾವು ಅನ್ಕೊಂಡಿದ್ದ ಕಲೆಕ್ಷನ್ ಸಿಗೋದಿಲ್ಲ, ಒಳ್ಳೆ ಕ್ವಾಲಿಟಿ ಸಿಗೋದಿಲ್ಲ ಅಂತ. ಬಟ್ ಶಾಪ್ ಓನರ್ ಹೇಳಿದ್ನ ಕೇಳಿದ್ರಲ್ಲ, ಇಲ್ಲೂ ಒಳ್ಳೊಳ್ಳೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ರೀಸನಬಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ನೀವು ಕೂಡ ಈ ಶಾಪ್ಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇನ್ನೊಂದು ಅಂಗಡಿಗೆ ಹೋಗೋಣ ಬನ್ನಿ. ಬಟ್ಟೆ ಅಂಗಡಿ ನೋಡಿದ್ವಿ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇಲ್ಲೊಬ್ರು ಶಾಪಿಂಗ್ ಮಾಡ್ತಾ ಇದಾರೆ. ಅವ್ರು ಏನ್ ತಗೊಂತಾ ಇದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಮೇಡಮ್. ಹಾಯ್. ನಿಮ್ಮ ಹೆಸರು? ಕಾವ್ಯ. ಯಾವ ಏರಿಯಿಂದ ಬಂದಿರಾ? ಮತ್ತಿಕೆರೆಯಿಂದ ಇಲ್ಲಿಗೆ ಶಾಪಿಂಗ್ ಮಾಡಕ್ ಬಂದಿರಾ? ಆಕ್ಚುಲಿ ಮತ್ತಿಕೆರೆಯಿಂದ ಇಲ್ಲಿಗೆ ಶಾಪಿಂಗ್ ಮಾಡಕ್ ನೀವೇನಕ್ಕೆ ಬಂದಿದ್ದು? ಬಿಫೋರ್ ಚೈಲ್ಡ್ಹುಡ್ ಇಂದಾನು ನಾನು ಇಲ್ಲೇ ಬರ್ತಿರೋದು. ಸೊ ಇಟ್ಸ್ ಅ ಗುಡ್ ಪ್ಲೇಸ್ ಆಕ್ಚುಲಿ. ಎಲ್ಲ ಬೋತಾಗಿ ಸಿಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್. ಯಾರಿಗೋಸ್ಕರ ಏನ್ ಶಾಪಿಂಗ್ ಮಾಡಕ್ ಬಂದಿರಾ ಇಲ್ಲಿ? ನನ್ನ ಸಿಸ್ಟರ್ಗೆ ಶಿ ಪ್ರಿಫರ್ಡ್ ಅ ಪರ್ಸ್, ಸೊ ಐ ಆಮ್ ಟೇಕಿಂಗ್ ದಿಸ್ ಪರ್ಸ್. ಅಂದ್ರೆ ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಶಾಪಿಂಗ್ಗೆ? ಫ್ರಮ್ 5th ಸ್ಟ್ಯಾಂಡರ್ಡ್. ನಾನು ಯಾವ 5th ಸ್ಟ್ಯಾಂಡರ್ಡ್ ಇಂದ ಅಂದ್ರೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಹೇಗಿದೆ ಶಾಪಿಂಗ್ ಎಲ್ಲ? ನಿಮಗೆ ಸಿಗೋ ಮೆಟೀರಿಯಲ್ಸ್ ಎಲ್ಲ ನಿಮಗೆ ವರ್ತ್ ರೇಟಲ್ಲಿ ಸಿಗುತ್ತಾ? ಕ್ವಾಲಿಟಿ ನಾವು ಕೇಳೋದು ಎಲ್ಲ ಸಿಗುತ್ತೆ. ವರ್ತ್ ಲೈಕ್ ವಿ ಕ್ಯಾನ್ ಪೇ ಅಂಡ್ ಟೇಕ್.
ಓಕೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಇವನ್ ದ ಡ್ರೆಸ್ ಮೆಟೀರಿಯಲ್ಸ್ ಯಾವುದು ನಮ್ಗೆ ಇಷ್ಟ ಆಗುತ್ತೋ ಅದು ಸಿಗುತ್ತೆ. ಅಂದರೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಕ್ಕಾಪಟ್ಟೆ ಲೇಡೀಸ್ ತುಂಬ ಇರ್ತಾರೆ. ನಿಮಗೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಮಗೆ ಇಷ್ಟ ಆಗಿದೆ ಏನು ಜಾಸ್ತಿ? ನನಗೆ ಇಷ್ಟ ಆಗಿದ್ದು ಅಂದರೆ ಆಲ್ಮೋಸ್ಟ್ ಆಲ್ ಪರ್ಸ್ ಆ್ಯಂಡ್ ಡ್ರೆಸ್ಸಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ಇವ್ರು ಏನಕ್ಕೆ ಬಂದ್ಯಾರ ಅಂತ. ಇವ್ರಿಲ್ಲಿ ಪರ್ಸ್ ತಗೊಂತಾರೆ, ಮತ್ತಿಕೆರೆಯಿಂದ ಬಂದ್ಯಾರೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಇಲ್ಲಿ ಏನಕ್ಕೆ ಬಂದ್ಯಾರ ಅಂದರೆ ಇಲ್ಲಿ ಪರ್ಸಿಂದ ಹಿಡಿದು ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದು ರೀಸನಬಲ್ ರೇಟಲ್ಲಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ಯಾರೆ. ಕಮರ್ಷಿಯಲ್ ಸ್ಟ್ರೀಟ್ ಮೇನ್ ರೋಡಲ್ಲ, ಇಲ್ಲಿ ಗಲ್ಲಿ ಒಳಗಡೆ ಒಂದೊಂದು ಒಳ್ಳೊಳ್ಳೆ ಶಾಪ್ ಇದೆ. ಈ ಶಾಪಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲ ಸಿಗುತ್ತೆ. ಇಲ್ಲೂ ಒಂದು ಬಟ್ಟೆ ಶಾಪ್ ಇದೆ, ಇಲ್ಲೂ ಕೂಡ ಒಬ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಏನು ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನ ಕೇಳೋಣ. ಹಾಯ್ ಮೇಡಮ್. ಹಲೋ. ಎಲ್ಲಿಂದ ಬಂದಿರೋದು ನೀವು? ಜಯನಗರ. ನಿಮ್ಮ ಹೆಸರು? ಭಾವನಾ. ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಏನಕ್ಕೆ ಬಂದಿದ್ದು? ಶಾಪಿಂಗ್ ಮಾಡೋದು. ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಜಯನಗರದಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ಏನಕ್ಕೆ ಬಂದಿದ್ದು? ಶಾಪಿಂಗ್, ಬಿಕಾಸ್ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ಪ್ಯಾಟರ್ನ್ಸ್ ಬೇರೆ ಇದೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾರಿಗೆ ಶಾಪಿಂಗ್ ಮಾಡಕ್ಕೆ ಬಂದಿರಾ ನೀವು? ನಮಗೆ ಮತ್ತು ಮೈ ಮದರ್ ಇನ್ ಲಾ ಅವ್ರಿಗೆ ಶಾಪಿಂಗ್ ಮಾಡಕ್ಕೆ ಬಂದಿರಾ. ಆ್ಯಕ್ಚುಲಿ ಇಲ್ಲಿ ಜಯನಗರದಲ್ಲಿ ಇರೋದಕ್ಕಿಂತ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಇಲ್ಲಿ ಸಿಗುತ್ತೆ ಅಂತ ನೀವು ಅಂತೀರಾ? ಇಲ್ಲ, ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತೆ, ಅದು ಸ್ವಲ್ಪ ಇಲ್ಲಿ ಬಂದಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ಮೂಲೆಯಿಂದ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಶಾಪಿಂಗ್ಗೆ ಅಂತ ಬರ್ತಾರೆ. ಯಾಕೆ ಬರ್ತಾರೆ, ಏನಕ್ಕೆ ಬರ್ತಾರೆ ಅಂತ ನೀವೇ ಅವ್ರ ಬಾಯಿಂದ ಕೇಳಿದ್ರಿ. ನೀವು ಕೂಡ ಕಮರ್ಷಿಯಲ್ ಸ್ಟ್ರೀಟ್ಗೆ ಒಮ್ಮೆ ಭೇಟಿ ಕೊಡಿ, ಶಾಪಿಂಗ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪ್ರಸಾದ್ ರಾಘವೇಂದ್ರ ಜೊತೆ ಮಂಜುನಾಥ್, ಸಮಯ ನ್ಯೂಸ್, ಬೆಂಗಳೂರು. ವೀಕ್ಷಕರೇ, ಫ್ಲೀ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಹಾಗೇನೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಕೂಡ ನಿಮ್ಗೆ ನಾವು ಪರಿಚಯ ಮಾಡ್ಕೊಟ್ಟಿದೀವಿ. ಹಾಗೇನೆ ಮಾಂಗಲ್ಯ ಅನ್ನೋದು ಆ ಸಾಂಪ್ರದಾಯಿಕತೆಯನ್ನ ಹೇಗೆ ಉಳಿಸ್ಕೊಂಡು ಬಂದಿದೆ ಇವತ್ತಿನ ಫ್ಯಾಷನ್ ದುನಿಯಾದಲ್ಲಿ ಅಂತ ಕೂಡ ಸಾಕಷ್ಟು ಮಾಹಿತಿ ಸಖಿ ನಿಮ್ಗೆ ಕೊಟ್ಟಿದ್ದಾಳೆ. ಹಾಗೇನೆ ಮತ್ತಷ್ಟು ಕಲರ್ಫುಲ್ ಸುದ್ದಿಯೊಂದಿಗೆ ಸಖಿ ನಿಮ್ಮ ಮುಂದೆ ಮತ್ತೊಮ್ಮೆ ಹಾಜರಾಗ್ತಾಳೆ. ಆದ್ರೆ ಅಲ್ಲಿವರೆಗೂ ನೋಡ್ತಾನೆ ಇರಿ ಸಮಯ ಸಮಾಚಾರ ನಿರಂತರ.